ಎಂತ ಮಾಡಲಿ ಅಂತಲೇ ಅರ್ಥ ಆಗಲ್ಲ. ಒಂದೊಂದು ಸಲ ಹೋಗೋಣ ಅನಿಸುತ್ತೆ, ಒಂದೊಂದು ಸಲ ಬೇಡ ಅನಿಸ್ತದೆ. ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲಲ್ಲ, ತಲೆಯೇ ಓಡ್ತಿಲ್ಲ. ಅಯ್ಯೋ, ಯಾರ ಹತ್ರನಾರು ಮಾತಾಡೋಣ ಅಂದರೆ ಎಲ್ಲ ನನ್ನ ಸುತ್ತಮುತ್ತ ಇರೋರು ಓವರ್ ಆ್ಯಕ್ಟಿಂಗಳೇ. ಯಾರೂ ಅಪ್ಪಂತವ್ರಿಲ್ಲ. ಭವ್ಯಕ್ಕೆ ಮಾಡೋಣ ಅಂದರೆ ಯಾವ ಮುಖ ಇಟ್ಕೊಂಡು ಮಾಡಲಿ, ಅವ್ರು ಮಾಡಿದ್ರು ಎಂತ ಮಾತಾಡಲ್ಲ. ಸುಮ್ಮನೆ ಬೇಡ. ಆ ಓವರ್ ಆ್ಯಕ್ಟಿಂಗ್ ಬೆಳ್ಳಿಗೆ ಫೋನ್ ಮಾಡಿ ಅಯ್ಯೋ ಅಯ್ಯೋ ಅಯ್ಯೋ, ಅದು ಓವರ್ ಆ್ಯಕ್ಟಿಂಗೇ ದೇವ್ರೇ. ಅಷ್ಟು ಒಳ್ಳೆ ಗಂಡ ಸಿಕ್ಕಿ ಅವನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳೆ ಇವಳು. ಇನ್ನು ಇಂಥವೆಲ್ಲ ಸಿಕ್ಕಿದ್ರೆ ಅಷ್ಟೇ, ಇಷ್ಟೊತ್ತಿಗೆ ಬಿಟ್ಟು ಓಡೋಗಿರೋಳು. ಅವಳ ಹತ್ರ ಏನು ಕೇಳೋದು? ನಮ್ಮ ಅಮ್ಮ ಕೇಳಿದ್ರೆ ಹೋಗು ಅಂತದೆ. ದೇವರೇ, ತಲೆ ಚಿಟ್ಟಿಡಿತಾ ಇದೆ. ಎಂತ ಮಾಡಲಿ ಅಂತಲೇ ಗೊತ್ತಾಗಲ್ಲಲ್ಲ. ನಂಗನ್ಸೋದು ಹೇಮಂತನ ಹತ್ರನೇ ಫೋನಲ್ಲಿ ಮಾತಾಡಿದ್ರೆ ನನ್ನ ಮನಸ್ಸಲ್ಲಿ ಏನೇನು ಅನಿಸ್ತಿದೆ ಅದೆಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಬಿಟ್ರೆ ಹೆಂಗೆ? ಒಂದು ಫೋನು ರೆಕಾರ್ಡಿಂಗ್ ಹಾಕಿಟ್ಟಿರ್ತೀನಿ. ಮುಂದೊಂದು ದಿನ ಎಲ್ಲರ ಮಾತಿಂಗ್ ವಿರುದ್ಧವಾಗಿ ನಡೆದ್ರೆ ನಾನಂತೂ ಬಿಟ್ಟು ಬಂದು ಡೈವರ್ಸೇ ಕೊಡೋದು. ಆವಾಗ ಈ ಆಡಿಯೋ ಇಟ್ಕೊಂಡಾರು ಡೈವರ್ಸ್ ಕೊಡ್ಬೋದು. ಕರೆಕ್ಟ್, ಇದೇ ಕರೆಕ್ಟ್. ಹೇಮಂತ ಫೋನ್ ಮಾಡೋದೇ ಕರೆಕ್ಟ್. ಮಾಡೇ ಬಿಡ್ತೀನಿ ಏನಾರಾಗಲಿ. ಇವನೊಬ್ಬ ರಿಂಗಾದರೂ ಫೋನ್ ಎತ್ತಲ್ಲ. ಸ್ಕೋಪಿಗೇನು ಕಮ್ಮಿ ಇಲ್ಲ. ಮತ್ತೆ ಫೋನ್ ಬರ್ತಿದೆಯಲ್ಲ, ಅಶ್ವಿನಿನಾ? ಸರ್ ಇಲ್ಲಿ ಪ್ರಶಾಂತ್ ಸರ್, ನಾನು ಹೇಮಂತು. ನಾನು ಒಂಚೂರು ಹೊರಗಡೆ ಹೋಗ್ತೀನಿ, ನಂಗೆ ಇಂಪಾರ್ಟೆಂಟ್ ಫೋನ್ ಬರ್ತಿದೆ. ಒಂಚೂರು ಇಲ್ಲಿ ಮ್ಯಾನೇಜ್ ಮಾಡಿ ಆಯಿತಾ? ಇನ್ನೊಂದು ರಿಂಗ್ ಆಗೋ ತನಕ ಕಾಯ್ತೀನಿ. ಎತ್ತಲ ಅಂದರೆ ನಾಯಿ ಬಾಲ ಕತ್ತೆ ಜುಟ್ಟು. ಫೋನೇ ಮಾಡಲ್ಲ. ಹಲೋ ಅಶ್ವಿನಿ. ಹ್ಞೂ, ನಾನೇ ಅಶ್ವಿನಿ. ಫೋನ್ ಎಂತಕ್ಕೆ ಎತ್ತಲ? ಇಷ್ಟೊತ್ತು ಬೇಕಾ ಫೋನ್ ಎತ್ತಕ್ಕೆ? ಹಂಗಲ್ಲ, ನಾನು ಆಫೀಸಲ್ಲಿದ್ದೆ, ಇಲ್ಲೊಂಚೂರು ಕೆಲಸ ಮಾಡ್ತಿದ್ನ, ಮತ್ತು ಅಲ್ಲೇ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಹೊರಗಡೆ ಬಂದು ಫೋನ್ ಎತ್ತಿದೆ. ನೀನು ರಿಂಗ್ ಆಗೋಕ್ಕೂ ನೋಡಿದೆ. ನಾನು ಹೊರಗಡೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಕಣೆ, ಸಾರಿ. ಮತ್ತೆ ಚೆನ್ನಾಗಿದೀಯಾ? ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ ನೋಡಿ, ಡೈರೆಕ್ಟಾಗಿ ಎಲ್ಲ ಹೇಳ್ತೀನಿ. ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ. ಒಂದು ಸ್ವಲ್ಪ ಹೊತ್ತು ಅನಿಸುತ್ತೆ ಹೋಗಬೇಕು ಅಂತ, ಇನ್ನು ಸ್ವಲ್ಪ ಹೊತ್ತು ಅನಿಸುತ್ತೆ ಬೇಡ ಅಂತ. ನನಗೆ ಅರ್ಥ ಆಗ್ತಾಯಿಲ್ಲ ಏನು ಡಿಸಿಷನ್ ತಗೋಬೇಕು ಅಂತ. ನನಗೆ ಯಾರ ಹತ್ರ ಕೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನನ್ನ ಮನಸ್ಸಲ್ಲಿರೋ ಕನ್ಫ್ಯೂಷನ್ನು ನಿಮ್ಮ ಹತ್ರನೇ ಕೇಳಿ ಮಾತಾಡೋಣ ಅಂತಲೇ ನಾನು ಫೋನ್ ಮಾಡಿರೋದು ಅಷ್ಟೇ. ಹ್ಞೂ ಸರಿ ಅಶ್ವಿನಿ, ಕೇಳು, ನೀನು ಏನಾದ್ರು ಕೇಳು, ನಾನು ಹೇಳ್ತೀನಿ. ಈಗೆಲ್ಲ ಹೇಳ್ತೀನಿ ಅಂತ ಚೆನ್ನಾಗಿ ಹೇಳ್ತೀರಾ. ಅಲ್ಲಿ ಹೋದ್ಮೇಲೆ ನಾಯಿ ಬಾಲ ಡೊಂಕೆ ನೋಡ್ಲ. ನಾನು ಮೊನ್ನೆನೇ ತಪ್ಪು ಮಾಡದೇ ಇರೋ ಮನುಷ್ಯ ಯಾರದಾನೆ ಅಶ್ವಿನಿ? ಎಲ್ಲರೂ ತಪ್ಪು ಮಾಡ್ತಾರೆ. ತಿದ್ಕೊಂಡು ಹೋಗೋದೇ ಅಲ್ಲ ಮನುಷ್ಯತ್ವ. ನಾನು ನಿಜವಾಗ್ಲೂ ಬದಲಾಗಿನಿ. ನೀನು ಒಂದು ಸಲ ಚಾನ್ಸ್ ಕೊಟ್ಟು ನೋಡು ನನಗೆ. ನಾನು ಇನ್ನೊಂದು ಸಲ ಖಂಡಿತವಾಗ್ಲೂ ಕೇಳಲ್ಲ. ಒಂದೇ ಒಂದು ಸಲ ಚಾನ್ಸ್ ಕೊಟ್ಟು ನೋಡು, ಅಷ್ಟೇ ನನ್ನ ರಿಕ್ವೆಸ್ಟು. ನಾನು ಮೊನ್ನೆನೂ ನಿಂಗೆ ಅದೇ ಹೇಳಿದ್ದು. ಹಾಂ, ಎಂತ ಗೊತ್ತಾ, ನಾನು ಇವಾಗ ನಿಮ್ಮ ಮನೆಗೆ ಬಂದರೆ ನಿಮ್ಮಮ್ಮನ ಬಿಹೇವಿಯರ್ಸ್ ಹೆಂಗಿರುತ್ತೆ? ಇವಾಗ ನೀವೇನೋ ಹೇಳ್ತಾ ಇದ್ದೀರಾ ಚೇಂಜ್ ಆಗಿದ್ದೀನಿ ಅಂತ. ನಿಮ್ಮಮ್ಮ ನನಗೆ ಯಾವತ್ತೂ ಫೋನ್ ಮಾಡಿ ಬಾ ಅಂತಲೂ ಕರೀಲಿಲ್ಲ, ಚೇಂಜ್ ಆಗಿದ್ದೀನಿ ಅಂತಲೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ನಾನು ಯಾವ ಧೈರ್ಯದ ಮೇಲೆ ಬರಲಿ? ನೋಡು, ನಾನು ನಮ್ಮಮ್ಮನ ಹತ್ರ ಮಾತಾಡಿದ್ದೀನಿ. ನಮ್ಮಮ್ಮ ಏನು ಹೇಳಿದ್ದಾರೆ ಅಂದರೆ, ನನಗೆ ಅವಳು ಎಲ್ಲರೂ ಇಷ್ಟ ಆಗಿಲ್ಲ, ಅವಳು ಮಾಡೋದು ಇಷ್ಟ ಆಗಿಲ್ಲ, ಅಥವಾ ಅವಳ ಕ್ಯಾರೆಕ್ಟರಿಸ್ಟಿಕ್ಸ್ ನಂಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಅವಳ ಸುದ್ದಿಗೆ ಹೋಗಲ್ಲ. ನಾನು ಅವಳ ಹತ್ರ ಮಾತೇ ಆಡಲ್ಲ, ಸುಮ್ಮನೆ ಇರ್ತೀನಿ. ನನ್ನ ಪಾಡಿಗೆ ನಾನು ತಿಂತೀನಿ, ಉಣ್ತೀನಿ, ಟಿ ವಿ ನೋಡ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ ಕಣಪ್ಪ. ನಿಮ್ಮ ತಂಟೆ ತಕರಾರಿಗೆ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಓಕೆ ಸರಿ ಅಂತ ಅಂದಿದ್ದೀನಿ. ನಿನ್ನ ಸುದ್ದಿಗೆ ಅವ್ರು ಬರಲ್ಲ ಅಂತೆ, ಇಷ್ಟು ಅವ್ರು ಅಶ್ಯೂರಿಟಿ ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಂಗೆ ಹೇಳ್ತಾ ಇರೋದು. ಅಲ್ಲ, ಒಂದೇ ಮನೆಯಲ್ಲಿದ್ದು ಮಾತಾಡದೆ ಕತೆ ಆಡದೆ ಹೆಂಗಿರೋಕ್ಕಾಗುತ್ತೆ? ನನಗಂತೂ ಹಂಗಿರಕ್ಕೆ ಬರಲ್ಲ ಅಶ್ವಿನಿ. ಇಲ್ಲ ಅಂದರೆ ನೋಡು, ಇನ್ನೂ ಒಂದು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿರೋದು, ಸುಮ್ಮನೆ ಸ್ವಲ್ಪ ಟೈಮು ಬೇರೆ ಮನೆ ಮಾಡ್ಕೊಂಡಿರೋಣ, ನೋಡೋಣ. ನಮಗೆ ಸ್ವಲ್ಪ ಅಟ್ಲೀಸ್ಟ್ ನಮ್ಮಲ್ಲಿ ಹೊಂದಾಣಿಕೆ ಬರೋ ತನಕನಾರು ಬೇರೆ ಮನೆ ಮಾಡ್ಕೊಂಡಿರೋಣ. ಆಮೇಲೆ ಬೇಕಾದ್ರೆ ನೋಡೋಣ, ಇಲ್ಲೇ ಅಮ್ಮನ ಮನೆಗೆ ಬಂದಿರೋದ ಏನು ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ. ಇಲ್ಲೇ ನಮ್ಮೂರಲ್ಲೇ ಒಬ್ಳು ಹುಡುಗಿ ಇದ್ದಾಳೆ, ಇಲ್ಲೇ ತೀರ್ಥಹಳ್ಳಿಲಿರೋದು.
ಅವಳು ಅಷ್ಟೇ ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಆಗಿಲ್ಲ ಅಂತ ಆ ತೀರ್ಥಹಳ್ಳಿಲೇ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ನಾನು ಅದೇ ಯೋಚನೆ ಮಾಡಿದೆ, ಕೇಳೋದು ಹೆಂಗೆ ಅಂತ ಥಿಂಕ್ ಮಾಡ್ತಾ ಇದ್ದೆ ಅಷ್ಟೆ. ಸದ್ಯಕ್ಕೆ ನನಗೂ ನಿಮ್ಮ ಅಮ್ಮನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಬೇರೆ ಮನೆ ಮಾಡಿ ಬರ್ತೀನಿ. ಸರಿ ಅಶ್ವಿನಿ, ನಾಳೆ ಅಮಾವಾಸ್ಯೆ ಬೇಡ, ಮತ್ತು ಶನಿವಾರ ಭಾನುವಾರ ನಾನು ಮನೆ ಹುಡುಕಿ ನೋಡ್ತೀನಿ. ಸೋಮವಾರ ಮಂಗಳವಾರ ನನಗೊಂದು ಸ್ವಲ್ಪ ಆಫೀಸ್ದು ಕೆಲಸ ಇದೆ. ನೆಕ್ಸ್ಟ್ ಶನಿವಾರ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಆಯಿತು ಸರಿ, ನನಗೂ ಸ್ವಲ್ಪ ಟೈಮ್ ಬೇಕು, ನೋಡೋಣ. ಅಡ್ಜಸ್ಟ್ ಆದರೆ ಇರೋಣ, ಹಿಂದೆ ಇದ್ದರೆ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಇವಾಗ ಟೈಲರಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಮತ್ತೆ ನೀನು ಅದು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ ರಿಸ್ಟ್ರಿಕ್ಷನ್ಸ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಇದನ್ನು ನಾನೇ ನಿಂಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಐಡಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತಾರಲ್ಲ, ಆ ಥರ ಸುಮ್ಮನೆ ಕೂತ್ಕೊಂಡಿದ್ರೆ ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ನೀನೇನು ಬೇಕಾದ್ರೂ ಮಾಡು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ನಿಂಗೆ ಯಾವ ಥರ ಹೆಲ್ಪ್ ಬೇಕು ಕೇಳು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ನೀನು ಏನಾದ್ರು ಬಿಸ್ನೆಸ್ ಮಾಡು, ನಿನ್ನ ಪಾಡಿಗೆ ನೀನಿರು ಅಷ್ಟೆ, ಖುಷಿಯಾಗಿರೋಣ. ಇದನ್ನೇ ನಾನು ನಿಂಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಅವತ್ತಿನಿಂದನೂ. ಹೌದು, ನನ್ನಿಂದ ತಪ್ಪಾಗಿದೆ, ಇದೊಂದು ಲಾಸ್ಟ್ ಚಾನ್ಸ್ ಕೊಡು. ಆಯಿತು ಸರಿ, ನೋಡ್ತೀನಿ. ಈಗ ಮಾತಾಡೋದಲ್ಲ, ಸರಿ. ನಾನೇನು ಜಾಸ್ತಿ ಹೇಳಲ್ಲ, ನೀನೇ ನೋಡು. ಮತ್ತೆ ತಿಂಡಿ ಆಯಿತಾ? ಏನು ಮಾಡ್ತಿದ್ದೆ? ಹಾಂ, ತಿಂಡಿ ಆಯಿತು. ಸ್ವಲ್ಪ ಆರ್ಡರ್ಸ್ ಬಂದಿದ್ವು, ಅದೇ ಬಟ್ಟೆ ಹೊಲಿತಾ ಇದ್ದೆ. ಸಂಕ್ರಾಂತಿಗೆ ಸ್ವಲ್ಪ ಲಂಗ ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ರು, ಇಲ್ಲೇ ನಮ್ಮ ಊರಲ್ಲಿ ಸ್ವಲ್ಪ ಜನ, ಅದನ್ನು ಹೊಲಿತಾ ಇದ್ದೆ. ಇವಾಗ ಮತ್ತೆ ಆರ್ಡರ್ಸ್ ಏನು ಮಾಡ್ತೀಯಾ? ನಾ ಈಗ ಅಲ್ಲಿಗೆ ಹೋದರೆ, ನಮ್ಮ ಮನೆಗೆ ಹೋದರೆ ನೀನು ಹೆಂಗೆ ಆರ್ಡರ್ಸ್ನ ತಗೊತೀಯ ಇಲ್ಲಿ ಊರ ಕಡೆಯವ್ರದ್ದು? ನೋಡೋಣ ಹೆಂಗೆ ಅಂತ, ಬಸ್ಸಿಗೆ ಕಳ್ಸೋದ ಏನು ಅಂತ ನೋಡೋಣ ಆಮೇಲೆ. ಆಯಿತು ಸರಿ, ನೀವು ಆಫೀಸಲ್ಲಿ ಇದ್ದೀರಲ್ಲ, ನಾನು ಆಮೇಲೆ ಮಾಡ್ತೀನಿ. ಓಕೆ ಸರಿ ಅಶ್ವಿನಿ, ಬಾಯ್.